ರಾಜ್ಯದಲ್ಲಿ ತಾರಕಕ್ಕೇರಿದೆ ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಫೈಟ್. ಮೂಡಾ ಪ್ರಾಸಿಕ್ಯೂಷನ್ ಅನುಮತಿಯಿಂದ ಶುರುವಾಗಿರುವಂತಹ ಜಟಾಪಟಿ ನಿಲ್ತಾನೇ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಸಿಎಂ ವರ್ಸಸ್ ಗವರ್ನರ್ ಸಂಘರ್ಷ ಆಗ್ತಾ ಇದೆ. ಆದರೆ ಈಗ ರಾಜ್ಯ ಸರ್ಕಾರ ಗವರ್ನರ್ಗೆ ಟಕ್ಕರನ್ನ ಕೊಡ್ಲಿಕ್ಕೆ ಸಿದ್ಧವಾಗಿದ್ದಾರೆ. ರಾಜ್ಯ ಸರ್ಕಾರ ಈಗ ಮೆಗಾ ಪ್ಲಾನ್ ಒಂದನ್ನ ರೆಡಿ ಮಾಡಿಕೊಂಡಿದೆ. ಹಾಗಾದ್ರೆ ಗವರ್ನರ್ಗೆ ಯಾವ ಶಾಕ್ ಅನ್ನ ನೀಡ್ತಾರೆ? ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ತಾರಕಕ್ಕೇರಿದ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ಫೈಟ್. ರಾಜ್ಯಪಾಲರಿಗೆ ಪಾಠವನ್ನ ಕಲಿಸಲು ಮುಂದಾಗಿದೆ ಸರ್ಕಾರ. ಸರ್ಕಾರವನ್ನ ಪ್ರತಿ ಹಂತದಲ್ಲೂ ಕಾಡ್ತಿರುವಂತಹ ಗವರ್ನರ್. ಮೂಡಾ ಪ್ರಾಸಿಕ್ಯೂಷನ್ ಇಂದ ಶುರುವಾದಂತಹ ಜಟಾಪಟಿ ಇದು. ಗವರ್ನರ್ ಗೆಹ್ಲೋಟ್ಗೆ ಟಕ್ಕರನ್ನ ಕೊಡಲು ಪ್ಲಾನ್ ರೆಡಿಯಾಗಿದೆ. ಸರ್ಕಾರದಿಂದಲೇ ಸಿದ್ಧವಾಗಿದೆ ಮಾಸ್ಟರ್ ಸ್ಟ್ರಾಟಜಿ. ಗೆಹ್ಲೋಟ್ಗೆ ಕಾಂಗ್ರೆಸ್ ಸರ್ಕಾರದ ಗುನ್ನ ಫಿಕ್ಸ್ ಈಗ. ಹಾಗಾದ್ರೆ ಗೆಹ್ಲೋಟ್ಗೆ ಸರ್ಕಾರದ ಶಾಕ್ ಏನು? ರಾಜ್ಯದಲ್ಲಿ ಸಿಎಂ ವರ್ಸಸ್ ಗವರ್ನರ್ ಫೈಟ್ ಅಂತೂ ನಿಲ್ಲುತ್ತಾನೆ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ತಾರಕಕ್ಕೇರ್ತಾನೆ ಇದೆ. ಮೂಡಾ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ದಿನದಿಂದಲೂ ಕೂಡ ಗವರ್ನರ್ ನಡೆ ಬಗ್ಗೆ ಸಾಕಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇತ್ತು. ಇನ್ನು ಕಾಂಗ್ರೆಸ್ ಸರ್ಕಾರ ಈಗ ಮಾಸ್ಟರ್ ಸ್ಟ್ರಾಟಜಿ ಒಂದನ್ನ ಮಾಡಿದೆ. ಹಾಗಾದ್ರೆ ಗವರ್ನರ್ಗೆ ಯಾವ ರೀತಿಯಾಗಿ ಗುನ್ನವನ್ನ ಕೊಡ್ತಾರೆ ಗಮನಿಸ್ತಾ ಹೋಗೋಣ. ಗೆಹ್ಲೋಟ್ಗೆ ಸಿದ್ದು ಗುನ್ನ, ಗವರ್ನರ್ ಅಧಿಕಾರಕ್ಕೆ ಕನ್ನ. ರಾಜ್ಯಪಾಲರ ನಡೆ ಸರ್ಕಾರದ ವಿರುದ್ಧವಾಗಿದೆ. ರಾಜ್ಯದಲ್ಲಿ ಮೂಡಾ ಪ್ರಕರಣದಲ್ಲಿ ಯಾವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ರು ಅಂದಿನಿಂದ ಶುರು ನೋಡಿ ಜಟಾಪಟಿ. ಇನ್ನು ರಾಜ್ಯಪಾಲರ ನಡೆ ಸರ್ಕಾರದ ವಿರುದ್ಧವಾಗಿದೆ ಎನ್ನುವಂತ ಮಾತು ಕೇಳಿ ಬರ್ತಿದೆ. ಕೇಂದ್ರದ ಅಣತಿಯಂತೆ ನಡೆದುಕೊಳ್ತಿದ್ದಾರೆ. ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಮೇಲೆ ಇಂಥದ್ದೊಂದು ಮಾತುಗಳು ಕೇಳಿ ಬರ್ತಿದೆ. ರಾಜ್ಯ ಸರ್ಕಾರ ಈಗ ಆರೋಪಗಳನ್ನ ಮಾಡ್ತಾ ಇದೆ. ಗವರ್ನರ್ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ಆಟ ಆಡ್ತಿದ್ದಾರೆ. ಇನ್ನು ಸರ್ಕಾರಕ್ಕೆ ತನ್ನ ಕಾರ್ಯವನ್ನ ನಿರ್ವಹಿಸಲು ತೊಂದರೆಯನ್ನ ಮಾಡ್ತಿದ್ದಾರೆ ಎನ್ನುವಂತ ಮಾತು ಕೂಡ ಕೇಳಿ ಬರ್ತಿದೆ. ಮೂಡಾ ಸಂಬಂಧ ಪ್ರಾಸಿಕ್ಯೂಷನ್ಗೆ ಕೊಟ್ಟರು. ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೊಟ್ಟರು. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದು ಸಾಕಷ್ಟು ವಿವಾದಗಳಿಗೆ ಕಾರಣವಾಯಿತು. ಒಬ್ಬ ಖಾಸಗಿ ವ್ಯಕ್ತಿ ಕೊಟ್ಟಿರುವಂತಹ ದೂರನ್ನ ಆಲಿಸಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದು ಸಾಕಷ್ಟು ಗೊಂದಲಕ್ಕೆ ಅನುಮಾನವನ್ನ ಮಾಡಿಕೊಡ್ತು. ಹೀಗಾಗಿನೇ ಕೇಂದ್ರದ ಕೈಗೊಂಬೆಯಂತೆ ನಡೆದುಕೊಳ್ತಿದ್ದಾರೆ ಎನ್ನುವಂತ ಮಾತು ಕೇಳಿ ಬರ್ತಿರೋದು. ಅನಗತ್ಯವಾಗಿ ಪತ್ರ ಬರೆದು ವಿವರಣೆ ಕೇಳ್ತಾರೆ. ರಾಜ್ಯಪಾಲರು ಪದೇ ಪದೇ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಇನ್ನು ಪ್ರತಿ ಹಂತದಲ್ಲೂ ಕೂಡ ಅನಗತ್ಯವಾಗಿ ಪತ್ರವನ್ನ ಬರೆದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಕೇಳ್ತಾರೆ. ಮುಖ್ಯ ಕಾರ್ಯದರ್ಶಿಗೆ ವಿವರಣೆ ಕೇಳಿ ಪತ್ರ. ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ವಿವರಣೆಯನ್ನ ಕೇಳಿ ಪತ್ರವನ್ನ ಬರೀತಾರೆ. ಇನ್ನು ಅನಗತ್ಯವಾಗಿ ಪತ್ರವನ್ನ ಬರೆದು ಪ್ರತಿ ಹಂತದಲ್ಲೂ ತಡೆಯನ್ನ ಒಡ್ಡುತ್ತಾರೆ ಎನ್ನುವ ಮಾತು ಕೇಳಿಬರ್ತಿದೆ. ರಾಜ್ಯಪಾಲರ ನಡೆ ಸರಿಯಾದುದಲ್ಲ ಅಂತ ಆಕ್ಷೇಪ. ಈ ಮೂಲಕವಾಗಿ ರಾಜ್ಯಪಾಲರ ನಡೆಯ ಬಗ್ಗೆ ಸಾಕಷ್ಟು ಭಿನ್ನ ಧ್ವನಿ ಕೇಳ್ತಾ ಇದೆ. ರಾಜ್ಯಪಾಲರು ಪ್ರತಿ ಹಂತದಲ್ಲೂ ಕೂಡ ಕೆಲವೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಗತ್ಯವಾಗಿ ಪತ್ರವನ್ನ ಬರೆದು ಅದೇನು ಅನ್ನುವಂತ ವಿವರಣೆಯನ್ನ ಕೇಳ್ತಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರು, ಅನಗತ್ಯವಾಗಿ ಪತ್ರವನ್ನ ಬರೆದಿದ್ದಾರೆ. ಈ ಮೂಲಕವಾಗಿ ರಾಜ್ಯಪಾಲರ ನಡೆಯ ಬಗ್ಗೆ ಈಗ ಆಕ್ಷೇಪಗಳು ಕೇಳಿ ಬರ್ತಿದೆ. ರಾಜ್ಯಪಾಲರ ಅಧಿಕಾರ ಮೊಟಕಿಗೆ ಚಿಂತನೆ.
ಸಾಲು ಸಾಲು ವಿವಾದಗಳು ಆಕ್ಷೇಪಗಳು ಕೇಳಿ ಬರ್ತಿದ್ದಂತೆ ಈಗ ರಾಜ್ಯ ಸರ್ಕಾರ ಫುಲ್ ಹೈ ಅಲರ್ಟ್ ಆಗಿದೆ. ಹೀಗಾಗಿನೇ ರಾಜ್ಯಪಾಲರ ಅಧಿಕಾರಕ್ಕೆ ಮೊಟಕಿಗೆ ಈಗ ಚಿಂತನೆಯನ್ನ ನಡೆಸುತ್ತಿದ್ದಾರೆ. ಉಪಕುಲಪತಿ ನೇಮಕ ನಿರ್ಧಾರ ಸರ್ಕಾರದ ಸುಪರ್ದಿಗೆ. ಈ ಮೂಲಕ ರಾಜ್ಯಪಾಲರ ಅಧಿಕಾರಕ್ಕೆ ಮೊಟಕಿಗೆ ಈಗ ರಾಜ್ಯ ಸರ್ಕಾರ ಸಿದ್ಧವಾಗುಬಿಟ್ಟಿದೆ. ಕುಲಪತಿಗಳ ನೇಮಕ ಮಾಡೋದು ರಾಜ್ಯಪಾಲರು. ಆದರೆ ಈ ಒಂದು ನಿರ್ಧಾರವನ್ನ ಸರ್ಕಾರದ ಸುಪರ್ದಿಗೆ ತರುವ ಚಿಂತನೆಯಾಗ್ತಿದೆ. ಇಲ್ಲಿಯವರೆಗೂ ರಾಜ್ಯಪಾಲರಿಗೆ ದತ್ತವಾಗಿರೋ ಅಧಿಕಾರ, ಉಪಕುಲಪತಿಗಳ ನೇಮಕ ಕಾರ್ಯ ಏನಿದೆಯಲ್ಲ, ಇದು ರಾಜ್ಯಪಾಲರು ನಿರ್ವಹಿಸುತ್ತಿದ್ದಂತ ಅಧಿಕಾರ. ಇದೇ ವಿಚಾರಕ್ಕೆ ಈಗ ರಾಜ್ಯ ಸರ್ಕಾರ ಒಂದಿಷ್ಟು ಬದಲಾವಣೆ ತರಬೇಕು, ರಾಜ್ಯಪಾಲರ ಅಧಿಕಾರಕ್ಕೆ ಒಂದಿಷ್ಟು ಕತ್ತರಿಯನ್ನ ಹಾಕಲಿಕ್ಕೆ ಮುಂದಾಗ್ತಿದ್ದಾರೆ. ರಾಜ್ಯಪಾಲರ ಅಧಿಕಾರವನ್ನ ಹಿಂಪಡೆಯುವ ಸಾಧ್ಯತೆ. ಇಲ್ಲಿಯವರೆಗೂ ರಾಜ್ಯಪಾಲರಿಗೆ ದತ್ತವಾಗಿರುವ ಅಧಿಕಾರವನ್ನ ಹಿಂಪಡೆಯುವ ಸಾಧ್ಯತೆ ಇದೆ. ಈ ಮೂಲಕ ರಾಜ್ಯಪಾಲರಿಗೆ ತಿರುಗೇಟು ನೀಡಿದೆ. ರಾಜ್ಯಪಾಲರ ಅಧಿಕಾರವನ್ನ ಹಿಂಪಡೆಯುವ ಸಾಧ್ಯತೆ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಈಗ ಗವರ್ನರ್ಗೆ ಟಕ್ಕರನ್ನ ನೀಡುತ್ತಿದೆ. ನಿಯಮದ ಪ್ರಕಾರ ವಿವಿಗಳ ಕುಲಪತಿ ರಾಜ್ಯಪಾಲ. ನಿಯಮಗಳನ್ನ ನೋಡೋದಾದ್ರೆ ವಿಶ್ವವಿದ್ಯಾಲಯಗಳ ಕುಲಪತಿ ರಾಜ್ಯಪಾಲರು. ಇನ್ನು ಉಪ ಕುಲಪತಿಗಳನ್ನ ನೇಮಕ ಮಾಡೋದು ಕೂಡ ದತ್ತವಾಗಿ ಬಂದಿರೋದು ರಾಜ್ಯಪಾಲರಿಗೆ. ಉಪ ಕುಲಪತಿಗಳ ನೇಮಕ ಅವರ ವ್ಯಾಪ್ತಿಗೆ ಬರುತ್ತೆ. ರಾಜ್ಯಪಾಲರೇ ವಿಶ್ವವಿದ್ಯಾಲಯಗಳ ಉಪ ಕುಲಪತಿಗಳ ನೇಮಕ ಮಾಡ್ತಾರೆ. ಆದ್ರೆ ಈಗ ಅದೇ ಕಾರ್ಯದ ಅಧಿಕಾರವನ್ನ ಹಿಂಪಡೆಯಲಿಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಗಳನ್ನ ಮಾಡಿಕೊಳ್ತಿದೆ. ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ ಪಾಸ್ ಆದ್ರೆ ಅಧಿಕಾರಕ್ಕೆ ಕೊಕ್ಕೆ. ಈಗ ವಿವಿಯ ತಿದ್ದುಪಡಿ ವಿಧೇಯಕ ಪಾಸ್ ಆದ್ರೆ ರಾಜ್ಯಪಾಲರ ಅಧಿಕಾರಕ್ಕೆ ಕೊಕ್ಕೆ ಬೀಳುತ್ತೆ. ಹೀಗೆ ಸರ್ಕಾರ ಈಗ ಇಂಥದ್ದೊಂದು ರಾಜ್ಯಪಾಲರ ಅಧಿಕಾರವನ್ನ ಹಿಂಪಡೆಯಲಿಕ್ಕೆ ಚಿಂತನೆಯನ್ನ ನಡೆಸುತ್ತಿದೆ. ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ ಪಾಸ್ ಆದ್ರೆ ಅಧಿಕಾರಕ್ಕೆ ಕೊಕ್ಕೆ. ಈ ಮೂಲಕವಾಗಿ ಈಗ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಟಕ್ಕರನ್ನ ಕೊಡ್ಲಿಕ್ಕೆ ಮಾಸ್ಟರ್ ಸ್ಟ್ರಾಟಜಿಯನ್ನ ಸಿದ್ಧ ಮಾಡಿಕೊಂಡಿದ್ದಾರೆ. ವಿವಿಯ ಉಪಕುಲಪತಿಗಳನ್ನ ನೇಮಕ ಮಾಡುವಂಥದ್ದು ರಾಜ್ಯಪಾಲರ ಅಧಿಕಾರವಾಗಿರುತ್ತೆ. ಈಗ ಅದೇ ಅಧಿಕಾರವನ್ನ ಹಿಂಪಡೆಯಲಿಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಂತಿದೆ. ಮುಂದೆ ಈ ಒಂದು ವಿಧೇಯಕವನ್ನ ಪಾಸ್ ಮಾಡ್ತಾರಾ ಅಥವಾ ಮುಂದೆ ಯಾವ ತಿರುವನ್ನ ಕಂಡುಕೊಳ್ಳುತ್ತೆ ಕಾದು ನೋಡಬೇಕು.